ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಭರ್ಜರಿ ಪ್ರಚಾರ. ಎಂಎಲ್ಸಿ ಎ ವಸಂತಕುಮಾರ್ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿ ಪ್ರಚಾರ ಕಾರ್ಯಗಳು ನಡೆಯುತ್ತಿವೆ. ಎಐಸಿಸಿ ಹಾಗೂ ಕೆಪಿಸಿಸಿ ನಾಯಕರಿಂದ ನೀಡಲಾದ ಜವಾಬ್ದಾರಿಯನ್ನ ಹೊತ್ತುಕೊಂಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಎಂಎಲ್ಸಿ ಎ ವಸಂತಕುಮಾರ್ ಅವರು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದಾರೆ. ರಾಜ್ಯದ ಸಚಿವರು, ಶಾಸಕರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚನೆ ನಡೆಸುತ್ತಿದ್ದಾರೆ. ಗ್ರಾಮದಿಂದ ನಗರವರೆಗೂ ಪ್ರಚಾರ ನಡೆಸುತ್ತಿರುವ ಎ ವಸಂತಕುಮಾರ್ ಅವರು ಪ್ರತಿಯೊಬ್ಬ ಮತದಾರರ ಮನಸ್ಸಿನಲ್ಲಿ ಉಮೇಶ್ ಮೇಟಿ ಅವರ ಹೆಸರನ್ನ ಬೇರೂರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಾರ್ಯಕರ್ತರು ತಿಳಿಸಿದ್ದಾರೆ. ಕ್ಷೇತ್ರದ ಮತದಾರರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎ ವಸಂತಕುಮಾರ್ ಅವರ ಕಾರ್ಯವನ್ನ ತುಂಬಾ ಶ್ಲಾಘನೀಯ ಎಂದು ಹೇಳಿದ್ದಾರೆ. ಇಂತಹ ನಾಯಕರು ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ನಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಬಲಿಷ್ಠ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಕೆಎಚ್ ಶಾಂತಗಿರಿ, ಕನಕ ಟಿವಿ, ಬಾಗಲಕೋಟ್. ಈ ರೀತಿಯ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಈಗಾಗಲೇ ಚುನಾವಣೆಯ ಕಾಲದಲ್ಲಿ ಎರಡು ಪಕ್ಷಗಳು ಬಿರುಸಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ದಿವಂಗತ ಎಚ್.ವೈ. ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಟ್ಟು ಅವ್ರನ್ನ ಉಮೇದುವಾರರಾಗಿ ನಾವು ಇದು ಮಾಡಿದ್ದೇವೆ. ಇವತ್ತು ಕಳೆದ ಹಲವಾರು ಚುನಾವಣೆಗಳಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಒಂದು ಭದ್ರ ಕೋಟೆಯಾಗಿದೆ. ಸುಮಾರು 5 ಸಲ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಎಚ್.ವೈ. ಮೇಟಿ ಅವರು ಇಲ್ಲಿ ಜನಾನುರಾಗಿಯಾಗಿದ್ದಾರೆ. ಜನರ ಸೇವೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಕೊಡುಗೆಯನ್ನು ಈ ಭಾಗದ, ಈ ಕ್ಷೇತ್ರದ ಮತದಾರರಿಗೆ, ನಾಗರಿಕರಿಗೆ ಕೊಟ್ಟಿರುವಂಥ ಕೀರ್ತಿ ಎಚ್.ವೈ. ಮೇಟಿಯವರು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ನಾವು ಆ ಕುಟುಂಬದ ಸದಸ್ಯರೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು ಎನ್ನುವಂಥ ಒಮ್ಮತದ ನಿರ್ಣಯದಂತೆ ಇವತ್ತು ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಮತ್ತು ಏನು ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ನಾವು ಏನು ಈ ಕ್ಷೇತ್ರದ ಮತದಾರರು ಎಮೋಷನಲ್ ಭಾವನಾತ್ಮಕವಾಗಿ ಎಚ್.ವೈ. ಮೇಟಿಯವರ ಒಂದು ಕುಟುಂಬದ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿದ್ರು ಅದು ಖಂಡಿತವಾಗಿ ಕೂಡ ನಮಗೆ ಲಾಭ ತರ್ತದೆ. ಅನುಕಂಪದ ಅಲೆ ಇವತ್ತು ನಮ್ಮ ಅಭ್ಯರ್ಥಿ, ಪಕ್ಷದ ಅಭ್ಯರ್ಥಿ ಪರವಾಗಿ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾರೆ. ಇನ್ನು ಎರಡನೇ ವಿಷಯ, ನಾವಿಲ್ಲಿ ಅಭ್ಯರ್ಥಿಯನ್ನು ಗಳಿಸಿದ ನಂತರ ಇಲ್ಲಿವರೆಗೆ ನಮ್ಮ ಪ್ರಚಾರದ ಒಂದು ತಂತ್ರಗಾರಿಕೆ, ಪ್ರಚಾರದ ಭರಾಟೆ ಬಿಜೆಪಿಗಿಂತ ಬಹಳಷ್ಟು ಮುಂದಿದ್ದೇವೆ. ನಾವು ಇಲ್ಲಿರುವಂಥ ಎಲ್ಲ ಸಮುದಾಯಗಳ ಮನವನ್ನು ಗೆಲ್ಲಲಿಕ್ಕೆ, ಅವರ ವಿಶ್ವಾಸವನ್ನು ಗೆಲ್ಲಲಿಕ್ಕೆ, ಪಕ್ಷದ ಪರವಾಗಿ ಅವರ ಮತ ಯಾಚನೆ ಮಾಡಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಮಟ್ಟದ ಹಿರಿಯ ಮುಖಂಡರೆಲ್ಲರೂ, ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಠಿಕಾಣಿ ಹೂಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅವರು ಎಲ್ಲ ರೀತಿಯ ಚುನಾವಣೆಯ ಪ್ರಚಾರ ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಪ್ರಚಾರದ ಹಿನ್ನೆಲೆಯಲ್ಲಿ ಬಹಳಷ್ಟು ಬಿಜೆಪಿಗಿಂತ ಮುಂದಿದ್ದೇವೆ. ಇಲ್ಲಿ ಸ್ಥಳೀಯ ಏನು ಜಿಲ್ಲೆಯ ಹಿರಿಯ ನಾಯಕರು, ಅದು ಎಸ್ ಆರ್ ಪಾಟೀಲ್ ಆಗಿರ್ಬೋದು, ವಿಜಯ್ ಕುಮಾರ್ ಸರ್ನಾಯಕ್ ಆಗಿರ್ಬೋದು, ಪಕ್ಕದ ಕ್ಷೇತ್ರದ ಶಾಸಕರಾಗಿರುವಂಥ ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಜೆ.ಟಿ. ಪಾಟೀಲ್ ಆಗಿರ್ಬೋದು, ನಮ್ಮ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಮತ್ತು ಹಿಂದಿನ ಏನು MP ಎಲೆಕ್ಷನಲ್ಲಿ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಮತ್ತು ಅದರ ಹಿಂದಿನ ಅಭ್ಯರ್ಥಿಯಾಗಿರುವಂಥ ವೀಣಾ ಕಾಶಪ್ಪನವರು, ಇವರೆಲ್ಲರೂ ಕೂಡ, ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ R.B. ತಿಮ್ಮಾಪುರ್, ಇವರ ಜೊತೆಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ತಮ್ಮದೇ ಆದಂಥ ವಿಶೇಷವಾದಂಥ ತಂಡವನ್ನು ಕಟ್ಟಿಕೊಂಡು ಈ ಕ್ಷೇತ್ರದಲ್ಲಿ ಭಾಳ ರಿಮೋಟ್ ಆಗಿ
ಮತದಾರರನ್ನ ಭೇಟಿಯಾಗಲಿಕ್ಕೆ ಮೈಕ್ರೋ ಲೆವೆಲ್ಗೆ ಕೂಡ ನಮ್ಮ ಪ್ರಚಾರ ಹೋಗಿದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ತಿಮ್ಮಾಪುರ ಅವರು ತಮ್ಮದೇ ಆದಂಥ ತಂಡವನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ಒಂದು ಬೇಕಿರುವ ವಿಭಾಗಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿ ಮತದಾರರ ಒಲವನ್ನು ಗಳಿಸುವ ಹಿನ್ನೆಲೆಯಲ್ಲಿ ನಾವು ಯಶಸ್ಸಿನ ಹಾದಿಯಲ್ಲಿ ನಡೆದಿದ್ದೇವೆ. ಮತ್ತು ವಿಶೇಷವಾಗಿ ಶೆಡ್ಯೂಲ್ ಕಾಸ್ಟ್ SC ಲೆಫ್ಟ್ ಮತದಾರರ ಒಂದು ಮನ ಗೆಲ್ಲಲಿಕ್ಕೆ ಅವರಲ್ಲಿರುವಂಥ ಗೊಂದಲ, ಒಳ ಮೀಸಲಾತಿ ಗೊಂದಲ ನಿವಾರಣೆ ಮಾಡಲಿಕ್ಕೆ ಇವತ್ತು ತಿಮ್ಮಾಪುರ ಅವರು ಈಗಾಗಲೇ ಅದನ್ನು ನಿವಾರಣೆ ಮಾಡಿದ್ದಾರೆ. ಅದಕ್ಕೆ ಏನು ಸಪೋರ್ಟ್ ಆಗಿ ಇವತ್ತು KH ಮುನಿಯಪ್ಪನವರು, H ಆಂಜನೇಯನವರು ಮತ್ತು ಚಂದ್ರಪ್ಪನವರು ಈ ಕ್ಷೇತ್ರದ ಸುಮಾರು 20 ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ವಿಶೇಷವಾಗಿ ನಮ್ಮ SC ಲೆಫ್ಟ್ ಮತದಾರರ ಒಲವನ್ನು ಗಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಗೆ ಇರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ SC ಮತದಾರರ SC ಲೆಫ್ಟ್ ಏನಿತ್ತು ಅದು ಕಾಂಗ್ರೆಸ್ಸಿಗೆ ಪರವಾಗಿಲ್ಲ ಎನ್ನುವಂಥ ವದಂತಿಯನ್ನು BJP ವಕ್ತಾರ RSS ಮುಖಂಡ ವಾದಿರಾಜ್ ಏನು ಪ್ರಚಾರ ಮಾಡ್ತಾ ಇದ್ದ, ಪ್ರತಾಪ್ ಸಿಂಗ್ ಏನು ಪ್ರಚಾರ ಮಾಡ್ತಾ ಇದ್ದ, ಅದು ಸಂಪೂರ್ಣ ಸುಳ್ಳು. ಶೆಡ್ಯೂಲ್ ಕಾಸ್ಟ್ನ SC ಲೆಫ್ಟ್ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ, ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಎನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆಪಡ್ತಾರೆ. ಅದರ ಜೊತೆಗೆ ವಿವಿಧ ಸಮುದಾಯಗಳ ಮುಖಂಡರು ಇವತ್ತು SC ರೈಟ್ನ ಹಿನ್ನೆಲೆಯಲ್ಲಿ ಇವತ್ತು MLCಗಳಾದಂಥ ಶಿವಕುಮಾರವರು, MLA ಆದಂಥ ಕೃಷ್ಣಮೂರ್ತಿ ಅವರು, ಪ್ರಸಾದ್ ಅಬ್ಬಾಯಿ ಅವರು, ಇವತ್ತು ಪರಮೇಶ್ವರ್ ಅವರು, ಬೇರೆ ಎಲ್ಲ ಮುಖಂಡರು ಇವತ್ತು ಈ ಕ್ಷೇತ್ರದಲ್ಲಿ ಬೀಳ್ಬಿಟ್ಟಿದ್ದಾರೆ. ಅವರು ಕೂಡ SC ರೈಟ್ ಮತದಾರರನ್ನು ಕ್ರೋಢೀಕರಣ ಮಾಡಿಕೊಂಡು ಅವರಲ್ಲಿರುವಂಥ ಅನುಮಾನ ಗೊಂದಲಗಳನ್ನು ನಿವಾರಣೆ ಮಾಡಿ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಹಿನ್ನೆಲೆಯಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಇವತ್ತು ನೀಡಿದ್ದಾರೆ. ಇದರ ಜೊತೆಗೆ ಸಹಜವಾಗಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಭ್ಯರ್ಥಿ ಆಗಿರುವುದರಿಂದ ಕುರುಬ ಸಮಾಜದ ಮತಗಳು ಮತ್ತು ಗಂಗಮತಸ್ಥ ಮತಗಳು, ಇನ್ನಿತರ ಬ್ಯಾಕ್ವರ್ಡ್ ಸಮುದಾಯದ ಮತಗಳು ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪರವಾಗಿ ಇವೆ. ಮತ್ತು ಏನು ಮೈನಾರಿಟಿ ಮುಸ್ಲಿಂ ಬಾಂಧವರಲ್ಲಿ ಕೆಲವು ಒಳಜಗಳೇನಿದ್ವು ಅವುಗಳ ಹಿನ್ನೆಲೆಯಲ್ಲಿ ತೊಂದರೆಗಳಾಗಿವೆ. ಅವುಗಳನ್ನೆಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ನಜೀರ್ ಅಹಮದ್ ಅವರು ಮತ್ತು ಸ್ಥಳೀಯ ಮುಸ್ಲಿಂ ಮುಖಂಡರು ಮತ್ತು ಹೊರಗಡೆಯಿಂದ ಬಂದಂಥ ಇನ್ನಿತರ ಮುಸ್ಲಿಂ MLAಗಳೆಲ್ಲರೂ ಸೇರಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿ, ವಿಶೇಷವಾಗಿ ರಹೀಮ್ ಖಾನ್ ಅವರು, ಗುಲ್ಬರ್ಗ MLA ಆದಂಥ ಖನೀಸಾ ಬೇಗಂ ಅವರು, ಇವರೆಲ್ಲರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ಮುಸ್ಲಿಂ ಮತದಾರರು ಒಗ್ಗಟ್ಟಾಗಿ ಒಮ್ಮತದಿಂದ ಒಂದೇ ಒಂದು ಮತ ಕೂಡ ಬೇರೆ ಕಡೆ ಹೋಗಲಾರಂಥ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಚುನಾವಣೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸಮುದಾಯದ ವಿಶ್ವಾಸ ಬೆಂಬಲವನ್ನು ಪಡೆಯುವಲ್ಲಿ ಮುಂದಿದ್ದೇವೆ ಎನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿಕೆ ಇಚ್ಛೆಪಡ್ತೇನೆ. ಅದ್ರ ಜೊತೆಗೆ ನೇಕಾರರು ಉಮಾಸ್ಕಿ ಅವರು ಈಗಾಗಲೇ ಬೀಳ್ಬಿಟ್ಟಿದ್ದಾರೆ. ಎಲ್ಲ ಭಾಗಗಳಿಗೆ ಅವರು ಆ ಮತದಾರರನ್ನು ಭೇಟಿಯಾಗಿದ್ದಾರೆ. ಅವರು ಸಮುದಾಯದ ಸಭೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಂಜಾರ ಸಮಾಜದ 19 ತಾಂಡಗಳಿಗೆ ಇವತ್ತು ಪರಮೇಶ್ವರ್ ನಾಯ್ಕ ಅವರು, ನಮ್ಮ ಕಾಂತಾ ನಾಯ್ಕ ಅವರು, ರುದ್ರಪ್ಪ ಲಮಾಣಿಯವರು, ಅವ್ರ ಪುತ್ರ ದರ್ಶನ್ ನಾಯ್ಕ್, ಇವರೆಲ್ಲರೂ ಕೂಡ, ಆಮೇಲೆ ಹೊನ್ನಾ ನಾಯ್ಕ ಅವರು, ನಮ್ಮ ಬೋರ್ಡ್ ಚೇರ್ಮನ್ ಬೀದರ್ನವರು, ಇವರೆಲ್ಲರೂ ಆ ತಾಂಡಗಳಿಗೆ ಪ್ರತಿನಿತ್ಯ ಭೇಟಿ ಕೊಟ್ಟು ಆ ತಾಂಡದ ಬಂಜಾರ ಮತಗಳು ಕೂಡ ಬೇರೆ ಕಡೆ ಹೋಗಲಾರದಂತೆ ಒಂದು ಕಟ್ಟುನಿಟ್ಟಿನ ಒಂದು ಮನವಿಯನ್ನು ಮಾಡಿಕೊಂಡು ಅವರು ಕೂಡ ನಮ್ಮ ಪರವಾಗಿ ಇದ್ದಾರೆ ಎನ್ನುವಂಥ ಭರವಸೆ ವಿಶ್ವಾಸ ನಮಗಿದೆ. ಅದರ ಜೊತೆಗೆ ವಿಶೇಷವಾಗಿ ಲಿಂಗಾಯತ್ ಮತಗಳು, ಲಿಂಗಾಯತ್ ಎಲ್ಲ ಸಬ್ಸೆಕ್ಟ್ಗಳು, ಬಣಜಿಗಿರ್ಬೋದು, ಗಾಡಿಗಿರ್ಬೋದು, ರೆಡ್ಡಿ ಲಿಂಗಾಯತ್ ಇರ್ಬೋದು, ನಂತರ ಪಂಚಮಶಾಲಿ ಇರ್ಬೋದು, ಆಮೇಲೆ ಸ್ವಾಮಿಗಳಿರ್ಬೋದು, ಇವರೆಲ್ಲರನ್ನ ನಾವು ನಮ್ಮ ಪಕ್ಷದಲ್ಲಿರುವಂಥ ಆಯಾ ಸಮುದಾಯದ ಮುಖಂಡರನ್ನು ಇವತ್ತು ನಾವು ಇಲ್ಲಿ ಟಿಕಾಣಿ ಹೋಗ್ಲಿಕ್ಕೆ ಕೇಳಿದ್ದೇವೆ. ಅವರು ಮನವೊಲಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರೆಡ್ಡಿ ಸಮಾಜದ ಒಂದು ಸಭೆ ಆಯಿತು. ಆ ಸಭೆ ಮುಖಾಂತರ ನಮಗೆ ಮನವರಿಕೆ ಆಗಿದ್ದು ವಿಶ್ವಾಸ ಮೂಡಿಸಿದ್ದು ಏನಂತಂದರೆ ರೆಡ್ಡಿ ಸಮಾಜದ ಮತಗಳು ಗಣನೀಯವಾಗಿ ನಮಗೆ ಖಂಡಿತವಾಗಿ ಬರ್ತವೆ. ಮತ್ತು ಅದರ ಜೊತೆಗೆ ಬಣಜಿಗ ಮತ್ತು ಗಾಣಿಗ ಸಮುದಾಯದ ಮೀಟಿಂಗ್ ಇವತ್ತು ನಾಳೆ ನಡೀತದೆ. ಅಲ್ಲಿ ಕೂಡ ನಾವು ಆ ಲಿಂಗಾಯತ ಸಮುದಾಯದ ಸಂಪೂರ್ಣ ವಿವಿಧ ಏನು ಉಪಜಾತಿಗಳ ವಿಶ್ವಾಸವನ್ನು ಗಳಿಸಿ ಅವರಿಗೆ ನಾವು ಕಾಂಗ್ರೆಸ್ ಕೇವಲ
SC ST ಮೈನಾರಿಟಿ ಬ್ಯಾಕ್ವರ್ಡ್ ಅಲ್ಲ, ಎಲ್ಲ ಜಾತಿ ಸಮುದಾಯಗಳ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಭರವಸೆಯನ್ನು ನಾವು ಇವತ್ತು ಮೇಲ್ವರ್ಗದ ಲಿಂಗಾಯತ ಸಮುದಾಯದ ಎಲ್ಲ ಉಪಜಾತಿಗಳಿಗೆ ಆ ವಿಶ್ವಾಸ ಭರವಸೆಯನ್ನು ಮೂಡಿಸುವ ಮುಖಾಂತರ ಅವರ ಮನವನ್ನು ಕೂಡ ಗೆದ್ದು ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಕೂಡ ಭಾಳ ಉತ್ತಮವಾದ ಅಂತರದಿಂದ ಗೆಲ್ತೇವೆ ಎನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಇದ್ರ ಜೊತೆಗೆ ಇವತ್ತು ನಮ್ಮ ಪ್ರಚಾರ ಮತ್ತು BJP ಪ್ರಚಾರವನ್ನು ನೀವು ತುಲನೆ ಮಾಡಿದಾಗ BJP ಪ್ರಚಾರ ಭಾಳ ಸಪ್ಪೆಯಾಗಿದೆ. ಎಲ್ಲಿ ಕೂಡ ಅದರ ಭರಾಟೆ ಕಾಣ್ತಾ ಇಲ್ಲ. ನಮ್ಮಷ್ಟು ಉತ್ಸಾಹ ಹುಮ್ಮಸ್ಸಿನಿಂದ ನಾಯಕರು ಇಲ್ಲಿ ಬಂದು ಪ್ರಚಾರ ಮಾಡ್ತಾ ಇದೆ. ಮತ್ತು ವೈಯಕ್ತಿಕವಾಗಿ BJP ಅಭ್ಯರ್ಥಿ ಚರಂತಿ ಮಠ ಅವರ ವೈಯಕ್ತಿಕ ಏನು ನಡತೆ, ಅವರ ಸಿಟ್ಟಿನ ಮನೋಭಾವ ಮತ್ತು ಜನಗಳೊಂದಿಗೆ ನಾಗರಿಕರೊಂದಿಗೆ ಅವರು ನಡೆದುಕೊಳ್ಳುವಂಥ ರೀತಿ, ಹೊರಟುತನದ ವರ್ತನೆ ಇವತ್ತು ಜನರಲ್ಲಿ ಇವತ್ತು ಚರ್ಚಾ ವಿಷಯವಾಗಿದೆ. ಇವರು ಬಂದರೆ ಇವರು ಮುಂದೆ ಕೈ ಕಟ್ಕೊಂಡು ನಿಂದಿರ್ಬೇಕಪ್ಪ ನಾವು, ಇಲ್ಲ ಉಮೇಶ್ ಬಂದರೆ ಅವ್ರ ಮನೆಗೆ ಹೋಗಿ ನಾವು ಆತನ ಕೆಲಸ ಮಾಡಿಸ್ಕೊಳ್ಬೋದು, ಅವ್ರ ಮನೆಗೆ ಹೋಗಿ ಟೀ ಕುಡಿಬೋದು, ಮಜ್ಜಿಗೆ ಕುಡಿಬೋದು ಎನ್ನುವಂಥ ಚರ್ಚೆಗಳು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇವೆ. ಆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಪರವಾಗಿ ಕೂಡ, ಅಭ್ಯರ್ಥಿ ಹಿನ್ನೆಲೆಯಲ್ಲಿ ಕೂಡ ನಾವು ಉತ್ತಮವಾದಂಥ ಉತ್ತಮ ನಡತೆಯುಳ್ಳಂಥ ಉತ್ತಮ ಒಂದು ಸಹನಶೀಲ ವ್ಯಕ್ತಿ ಮತ್ತು ಭಾಳ ಸಾಫ್ಟ್ ಕಾರ್ನರ್ ಇರುವಂಥ ವ್ಯಕ್ತಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲ ಸಮುದಾಯದವರು ಇವತ್ತು ಉಮೇಶ್ ಮೇಟಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ಕಾರಣದಿಂದ ನಾವು ಈ ಕ್ಷೇತ್ರದಲ್ಲಿ ಖಂಡಿತವಾಗಿ ಕೂಡ ಒಳ್ಳೆಯ ಅಂತರದಿಂದ ಗೆಲುವನ್ನು ಸಾಧಿಸ್ತೇವೆ ಅನ್ನೋ ಮಾತಲ್ಲಿ ಹೇಳಲಿಕ್ಕೆ